ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಫೈನಲಿ ನನ್ನ ಒಂದು ಸ್ಯಾಮ್ಸಂಗ್ ಸ್ಮಾರ್ಟ್ಫೋನು ಸರಿ ಹೋಗಿದೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಏನು ತೊಂದರೆ ಆಗಿತ್ತು ಅಂತ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಟ್ಟಿದ್ದೆ. ಸೊ ಆ ಒಂದು ವಿಡಿಯೋ ಕೂಡ ತುಂಬ ಜನ ನೋಡಿದ್ದೀರಿ. ಆಲ್ಮೋಸ್ಟ್ 200 ಜನದ ಮೇಲೆ ನೋಡಿದ್ರಿ ಆ ಒಂದು ವಿಡಿಯೋನ. ಸೊ ಡೋಂಟ್ ಬೈ ಸ್ಯಾಮ್ಸಂಗ್ ಸ್ಮಾರ್ಟ್ಫೋನ್ ಅಂತ ಹಾಕಿದ್ದೆ ಸೊ ವಿಡಿಯೋನ. ಸೊ ಆ ಒಂದು ವಿಡಿಯೋನ ತುಂಬ ಜನ ನೋಡಿದ್ದೀರ, ಇನ್ನೂ ಕೆಲವ್ರು ನೋಡಿಲ್ಲ. ಓಕೆ, ಸೊ ಏನಾದ್ರು ನೋಡಿಲ್ಲದೆ ಇಲ್ದವರು ಈ ಒಂದು ವಿಡಿಯೋನ ಸಡನ್ನಾಗಿ ನೋಡ್ತಿದ್ದೀರಾ ಅಂದರೆ ಏನು ತೊಂದರೆ ಆಗಿತ್ತು ನನ್ನ ಒಂದು ಸ್ಮಾರ್ಟ್ಫೋನಲ್ಲಿ, ಅದೇ ರೀತಿ ನಾನು ಯಾವ ರೀತಿ ಸರಿ ಮಾಡಿಸ್ಕೊಂಡೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಟೆಕ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಇನ್ನು ಮೊದಲನೇದಾಗಿ ನನ್ನ ಒಂದು ಸ್ಮಾರ್ಟ್ಫೋನಲ್ಲಿ ಏನು ತೊಂದರೆ ಆಗಿತ್ತು ಈ ಒಂದು ಸ್ಯಾಮ್ಸಂಗ್ ಸ್ಮಾರ್ಟ್ಫೋನಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಸೊ ಒಂದು ಫೋನಲ್ಲಿ ಏನು ತೊಂದರೆ ಆಗಿತ್ತು ಅಂದರೆ ಆಟೋಮೆಟಿಕ್ಕಾಗಿ ರೀಸ್ಟಾರ್ಟ್ ಆಗ್ತಾ ಇತ್ತು. ಸೊ ಒಂಚೂರು ಫೋನ್ ಆನ್ ಆಯ್ತಾ ಇರಲಿಲ್ಲ, ಬರೀ ಬೂಟಿಂಗ್ ಲೋಗೋ ಬರೋದು, ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಆಗೋದು. ಸೊ ಇದು ಬಿಟ್ಟರೆ ಬೇರೆ ಏನೂ ಓಪನ್ ಆಗ್ತಿರ್ಲಿಲ್ಲ. ಓಕೆ, ಇನ್ನು ಇದನ್ನು ರೆಡಿ ಮಾಡಿಸ್ಕೊಳ್ಳೋದಕ್ಕೂ ಕೂಡ ನನಗೆ ವ್ಯಾರಂಟಿ ಅನ್ನೋದಿರಲಿಲ್ಲ. ಸೊ ವ್ಯಾರಂಟಿ ಕೂಡ ಮುಗಿದೋಗಿತ್ತು. ನಾನು ಲಾಸ್ಟ್ ಇಯರು ಮಾರ್ಚ್ 22ನೇ ತಾರೀಕಲ್ಲಿ ನಾನು ಈ ಫೋನ್ನ ಪರ್ಚೇಸ್ ಮಾಡಿದ್ದು. ಸೊ ಆಲ್ಮೋಸ್ಟ್ ಇವಾಗ ಮೇ ತಿಂಗಳಲ್ವಾ, ಮೇ ಫಸ್ಟಲ್ಲೇ ನನಗೆ ಫೋನು ತೊಂದರೆ ಆಗೋದಕ್ಕೆ ಶುರುವಾಗಿದ್ದು. ಸೊ ಆಲ್ಮೋಸ್ಟ್ ನನಗೆ 13 ತಿಂಗಳು ಆದಮೇಲೆ ನನಗೆ ಈ ಒಂದು ಫೋನ್ ಪ್ರಾಬ್ಲಮ್ ಅನ್ನೋದು ಶುರುವಾಗಿದ್ದು. ಸೊ ನನಗೆ ವ್ಯಾರಂಟಿ ಕೂಡ ಇರಲಿಲ್ಲ. ಸೊ ಆಮೇಲೆ ನಾನು ಯೂಟ್ಯೂಬಲ್ಲಿ ಕೂಡ ಒಂದು ವಿಡಿಯೋ ಕೂಡ ಮಾಡಿದೆ, ಏನು ತೊಂದರೆ ಆಗಿತ್ತು ಏನು ಇದ್ರ ಬಗ್ಗೆ ಎಲ್ಲ ನಾನು ಯೂಟ್ಯೂಬಲ್ಲಿ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ತುಂಬ ಜನ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಇನ್ನು ಒಂದು ವಿಡಿಯೋ ಇವಾಗ ನೋಡ್ತೀನಿ ಅಂದರೆ ಸಿಗೋದಿಲ್ಲ. ಓಕೆ, ಅದನ್ನು ಪ್ರೈವೇಟ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದ್ರ ಜೊತೆಗೆ ಟ್ವಿಟ್ಟರಲ್ಲೂ ಕೂಡ ನಾನೊಂದು ಟ್ವೀಟ್ ಕೂಡ ಮಾಡಿದ್ದೆ. ಸೊ ಈ ರೀತಿ ನನ್ನ ಫೋನ್ ಹಾಳಾಗಿದೆ, ಆಲ್ಮೋಸ್ಟ್ 13 ತಿಂಗಳಾಗಿದೆ ಅಷ್ಟೇ, 13 ತಿಂಗಳಿಗೆ ಈ ರೀತಿ ತೊಂದರೆ ಬರ್ತಿದೆ ಅಂತ ನಾನು ಟ್ವೀಟ್ ಕೂಡ ಮಾಡಿದ್ದೆ. ಸೊ ಆ ಒಂದು ಟ್ವೀಟಿಗೆ ಸ್ಯಾಮ್ಸಂಗ್ ಟೀಮು ರೆಸ್ಪಾಂಡ್ ಮಾಡಿದ್ರು. ಸೊ ಏನು ತೊಂದರೆ ಆಗಿದೆ ಏನು ಅಂತ ನಾವು ನಿಮ್ಮದು ಎಂಕ್ವೈರ್ ಮಾಡ್ತೀವಿ, ಸೊ ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರು. ಸೊ ಅದನ್ನು ಡಿ ಎಮ್ ಮಾಡೋದಕ್ಕೆ ಹೇಳಿದರು. ನಾನು ಟ್ವಿಟ್ಟರಲ್ಲೇ ಡಿ ಎಮ್ ಕೂಡ ಮಾಡಿದೆ, ನಂದು ಫೋನ್ ನಂಬರು ಇಮೇಲ್ ಐ ಡಿ ಎಲ್ಲ ಹಾಕಿ ಡಿ ಎಮ್ ಕೂಡ ಮಾಡಿದೆ. ಆಮೇಲೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡಿದ್ರು ಸ್ಯಾಮ್ಸಂಗ್ ಟೀಮ್ ಅವರು, ತುಂಬಾ ಬೇಗನೆ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಏನು ಡಿಲೇ ಮಾಡಲಿಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿ ಏನಾಗಿದೆ ಏನು ಅಂತ ಎಲ್ಲ ಎಂಕ್ವೈರಿ ಮಾಡಿದ್ರು. ಆಮೇಲೆ ಒಂದು 2-3 ಸತಿ ಸರ್ವಿಸ್ ಸೆಂಟ್ರಿಗೆಲ್ಲ ಕಳಿಸಿದ್ರು, ಏನಾಗಿದೆ ಏನು ಅಂತ ಎಲ್ಲ ರಿಪೋರ್ಟ್ ತೊಗೊಂಬನ್ನಿ ಹಾಗೆ ಹೀಗೆ ಅಂತ. ಸೊ ಎಲ್ಲ ತಂದು ಅವ್ರು ಹೇಳ್ದಂಗೆಲ್ಲ ರೆಡಿ ಮಾಡಿದ್ಮೇಲೆ ನನಗೆ ಈ ಒಂದು ಫೋನ್ನ ರೆಡಿ ಮಾಡಿಸ್ಕೊಟ್ರು. ಸೊ ಏನು ತೊಂದರೆ ಆಗಿತ್ತು ಅಂದರೆ ಈ ಒಂದು ಫೋನಲ್ಲಿ ಮದರ್ ಬೋರ್ಡ್ ಇಶ್ಯೂ ಇತ್ತಂತೆ. ಸೊ ನಾನು ಸರ್ವಿಸ್ ಸೆಂಟ್ರಲ್ಲಿ ಕೇಳ್ದಂಗೆ ಮದರ್ ಬೋರ್ಡಲ್ಲಿ ICU ಅನ್ನೋದು ವೀಕ್ ಆಗಿರುತ್ತಂತೆ. ಸೊ ಅದು ಎಷ್ಟು ನಿಜ ಅಂತ ಗೊತ್ತಾಗಲಿಲ್ಲ, ICU ವೀಕ್ ಆಗಿರುತ್ತಂತೆ. ಬಟ್ ನಾನು ಈ ರೀತಿ ತೊಂದರೆ ಆದಾಗ ನಾನು ಕನ್ನಡ ಯೂಟ್ಯೂಬರ್ನೊಬ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿದ್ದೆ. ಸೊ ಯಾರಪ್ಪ ಅಂದರೆ ಪ್ರೋ ಟಿಪ್ಸ್ ಕನ್ನಡ ಅಂತ. ಸೊ ಅವರು ಮೊಬೈಲ್ ರಿಪೇರಿ ಬಗ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬಲ್ಲಿ. ಸೊ ಅವರನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೆ. ಸರ್ ಈ ಥರ ತೊಂದರೆ ಆಗ್ತಿದೆ ನನ್ನ ಫೋನಲ್ಲಿ, ಏನಾಗಿರ್ಬೋದು ಅಂತ ಕೇಳಿದಾಗ ಅವರು ಪವರ್ ಬಟನಲ್ಲಿ ಏನಾದ್ರು ತೊಂದರೆ ಆಗಿದ್ದರೆ ಈ ರೀತಿ ಆನ್ ಆ್ಯಂಡ್ ಆಫ್ ಆಗುತ್ತೆ, ಪ್ಲಸ್ ಪವರ್ ಬಟನಲ್ಲಿ ಏನಾದ್ರು ಶಾರ್ಟ್ ಆಗಿತ್ತು ಅಂದರೆ ಈ ರೀತಿ ತೊಂದರೆ ಆಗುತ್ತೆ, ಇಲ್ಲಾಂದರೆ EMMCಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಈ ರೀತಿ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಚೆಕ್ ಮಾಡೋದಕ್ಕಿಂತ ಮುಂಚೆ ಒಂದು ಸತಿ ಫ್ಲ್ಯಾಶ್ ಮಾಡಿ ನೋಡ್ತೀವಿ. ಸೊ ಫ್ಲ್ಯಾಶಲ್ಲೇ ಫೋನ್ ಸರಿ ಹೋಯ್ತು ಅಂದರೆ ಓಕೆ, ಇಲ್ಲಾಂದರೆ ಪವರ್ ಬಟನ್ ಏನಾದ್ರು ತೊಂದರೆ ಇದೆಯಾ ಅಂತ ನೋಡ್ತೀವಿ. ಸೊ ಅದು ಏನು ತೊಂದರೆ ಇಲ್ಲ ಅಂದರೆ ಪವರ್ ಬಟನ್ ಹತ್ರ ಏನಾದರೂ ಶಾರ್ಟಿಂಗ್ ಇತ್ತು ಅಂದರೆ ಅದನ್ನು ನೋಡ್ತೀವಿ. ಸೊ ಅಲ್ಲೂ ಏನೂ ತೊಂದರೆ ಇಲ್ಲ ಅಂದರೆ EMMCಲಿ ತೊಂದರೆ ಆಗಿರುತ್ತೆ. ಸೊ ಅದನ್ನು ರಿಮೂವ್ ಮಾಡಿಬಿಟ್ಟು ರಿಬಾಲ್ ಮಾಡಿ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಅವರು ಹೇಳಿದ್ದು. ಸೊ ಈ ರೀತಿ ಅವರು ಹೇಳಿದ್ರು. ಬಟ್ ಸರ್ವಿಸ್ ಸೆಂಟ್ರಲ್ಲಿ ನೋಡಿದ್ರೆ ICU ವೀಕ್ ಆಗಿರುತ್ತೆ. ಸೊ ICU ವೀಕ್ ಆಯಿತು ಅಂದರೆ ರಿಪ್ಲೇಸ್ ಮಾಡೋದಕ್ಕಾಗಲ್ಲ. ಸೊ ಕಂಪ್ಲೀಟ್ ನಮ್ಮ ಮದರ್ ಬೋರ್ಡ್ನೇ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಾನು ಆ ಮದರ್ ಬೋರ್ಡ್ ಚೇಂಜ್ ಮಾಡಿಸೋದಕ್ಕೆ ಹೋದರೆ 10,000 ರೂಪಾಯಿ ಮೇಲಾಗುತ್ತೆ ಅಂತ ಸರ್ವಿಸ್ ಸೆಂಟರ್ ಹೇಳಿದ್ರು. ಆಮೇಲೆ ನಾನು ಈ ಸ್ಯಾಮ್ಸಂಗ್ ಟೀಮ್ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಹೇಳಿದ್ದು 9,583 ರೂಪಾಯಿ ಆಗುತ್ತೆ ನೀವು ಕಂಪ್ಲೀಟ್ ಮದರ್ ಬೋರ್ಡ್ನ ರಿಪ್ಲೇಸ್ ಮಾಡಿಸ್ತೀವಿ ಅಂದರೆ. ಸೊ ಇದ್ರ ಬದಲಿಗೆ ನಾವು ನಿಮಗೆ ಡಿಸ್ಕೌಂಟ್ ಕೊಡ್ತೀವಿ, ಈ ಒಂದು ಡಿಸ್ಕೌಂಟಲ್ಲಿ ನೀವು ಸರಿ ಮಾಡಿಸ್ಕೊಡಿ ಅಂತ ಯೂಟ್ಯೂಬ್ ಅನ್ನಂಗೆ ಆಗುತ್ತೆ. ಸೊ ಸ್ಯಾಮ್ಸಂಗ್ ಟೀಮ್ನವರು ಹೇಳಿದ್ರು. ಸೊ ಎಷ್ಟು ಡಿಸ್ಕೌಂಟ್ ಮಾಡ್ತರು ಅಂದರೆ 85% ನನಗೆ ಡಿಸ್ಕೌಂಟ್ ಅನ್ನೋದು ಕೊಟ್ಟರು. ಸೊ 85% ಅಂದರೆ ನನಗಿನ್ನು 15% ನಾನು ಪೇ ಮಾಡಬೇಕಿತ್ತು. ಸೊ 15% ಅಂದರೆ 1,462 ರೂಪಾಯಿ ನಾನು ಪೇಮೆಂಟ್ ಮಾಡಬೇಕಿತ್ತು. ಸೊ ಅದನ್ನು ಅವರು ಹೇಳಿದ್ರು, ಇಷ್ಟು ಪೇಮೆಂಟ್ ಮಾಡ್ತೀನಿ ಅಂದರೆ ನಾವು ಫೋನ್ ರೆಡಿ ಮಾಡಿಸ್ಕೊಡ್ತೀವಿ ನಾವು, ಹೆಂಗೆ ಹೇಳಿ ಅಂತ ಹೇಳಿದ್ರು. ಸೊ ಆಮೇಲೆ ಸರಿ ಆಯಿತು ಓಕೆ,
₹1462 ಅಲ್ವಾ ಮಾಡಿಸೋಣ ತೆಗಿ. ಇನ್ನು ನಾನು ಸ್ವಂತ ದುಡ್ಡು ಹಾಕಿ ಮಾಡಿಸ್ತೀನಿ ಅಂದರೆ ₹9583 ಕೊಟ್ಟಬೇಕಾಗುತ್ತೆ. ಸೊ ಹೆಂಗೋ ಡಿಸ್ಕೌಂಟಾದ್ರು ಸಿಕ್ಕಿದೆಯಲ್ಲ ಅಂತ ನಾನು ರೆಡಿ ಮಾಡಿಸಿದ್ದು. ಸೊ ಇಷ್ಟು ಪ್ರೈಸ್ ಆಯಿತು. ಓಕೆ, ಸೊ ನನಗೆ ಡಿಸ್ಕೌಂಟಲ್ಲಿ ಮಾಡಿಕೊಟ್ರು, ಕಂಪ್ಲೀಟಾಗಿ ಏನು ಫ್ರೀಯಾಗಿ ಮಾಡಿಕೊಡ್ಲಿಲ್ಲ. ಸೊ ಇದೊಂದು ನನಗೆ ಬೇಜಾರಾಯಿತು. ಇದಕ್ಕಾಗಿ ನನಗೊಂದು ಸ್ವಲ್ಪ ಸ್ಯಾಮ್ಸಂಗ್ ಫೋನ್ಗಳಲ್ಲಿ ತೊಂದರೆ ಅನ್ನೋದನ್ನ ನೋಡಿ ಇನ್ನು ಮುಂದೆ ನನಗೆ ಸ್ಯಾಮ್ಸಂಗ್ ಫೋನ್ ತಗೊಳ್ಳೋದಕ್ಕೆ ಸ್ವಲ್ಪ ಭಯ ಆಗ್ತಿದೆ, ಈ ರೀತಿ ತೊಂದರೆ ಆಗಿದ್ದು ನೋಡಿದರೆ. ಇನ್ನು ನೆಕ್ಸ್ಟು ಸ್ಯಾಮ್ಸಂಗ್ ಸರ್ವಿಸ್ ಸೆಂಟರ್ ಬಗ್ಗೆ ಮಾತಾಡೋದಾದರೆ ಒನ್ ಆಫ್ ದ ವರ್ಸ್ಟ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತೀನಿ. ನನಗಂತೂ ಅಷ್ಟು ಇಷ್ಟನೇ ಆಗಲಿಲ್ಲ. ಒಂದು ರೆಸ್ಪಾನ್ಸ್ ಇಲ್ಲ, ಒಂದು ಫಾಸ್ಟ್ ಮೂವ್ ಇಲ್ಲ. ಏನಾಗಿದೆ ಏನು ಪ್ರತಿಯೊಂದನ್ನು ಪಟ ಪಟ ಅಂತ ಚೆಕ್ ಮಾಡಿ ಏನು ಹೇಳೋದಿಲ್ಲ. ಸೊ ತುಂಬ ಡಿಲೇ ಮಾಡ್ತಾರೆ, ಅದೊಂದು ನನಗೆ ಬೇಜಾರಾಯಿತು ಈ ಸ್ಯಾಮ್ಸಂಗ್ ಸರ್ವಿಸ್ ಸೆಂಟ್ರಲ್ಲಿ. ಅದರ್ವೈಸ್ ನೋಡಿದ್ರೆ ಓಕೆ, ಹೆಂಗೋ ನನಗೆ ಈ ಸ್ಯಾಮ್ಸಂಗ್ ಟೀಮಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಅನ್ನೋದು ಸಿಕ್ತು. ಬಟ್ ಸರ್ವಿಸ್ ಸೆಂಟ್ರಲ್ಲಿ ಒಂದು ಸ್ವಲ್ಪ ಡಿಸಪಾಯಿಂಟೆಡ್ ಆಯಿತು ಅಷ್ಟೇ. ಇನ್ನು ಅದು ಬಿಟ್ಟರೆ ಓವರಾಲ್ ಓಕೆ ಅಂತ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟು ಸ್ಯಾಮ್ಸಂಗ್ ಫೋನ್ಗಳನ್ನ ಇವಾಗಲೂ ನೀವು ಕೇಳ್ತಿದ್ದೀರಾ ಅಂದರೆ ತೊಗೊಬೋದಾ ಅಂತ. ಸೊ ನಾನು ಹೇಳೋದು ಯೋಚನೆ ಮಾಡಿ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಟ್ರಸ್ಟೆಡ್ ಬ್ರ್ಯಾಂಡ್ಗಳಲ್ಲೇ ಈ ರೀತಿ ತೊಂದರೆ ಆಗಿದೆ. ಸೊ ನನಗೆ ಹಂಗೆ ಕಂಪೇರ್ ಮಾಡಿದ್ರೆ ಈ ಚೈನಾ ಮೊಬೈಲ್ಗಳೇ ಎಷ್ಟೋ ಬೆಟರ್ ಆಗಿದೆ ಅಂತ ಅನ್ನಿಸ್ತು. ರೆಡ್ಮಿ ಆಗಿರ್ಬೋದು, ಓಪೋ, ವಿವೋ, ಈ ಐಕ್ಯೂ, ರಿಯಲ್ಮಿ ಇವೆಲ್ಲ ಎಷ್ಟೋ ಬೆಟರಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ. ಬಟ್ ಈ ಸ್ಯಾಮ್ಸಂಗನ್ನು, ಈ ಐಫೋನನ್ನು ಇವೆರಡೂ ಕೂಡ ಸ್ವಲ್ಪ ತೊಂದರೆನೇ ಅಂತ ಹೇಳ್ತೀನಿ. ಸೊ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಕಂಪ್ಲೀಟ್ ಮದರ್ ಬೋರ್ಡ್ನೇ ರಿಪ್ಲೇಸ್ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಈ ಸ್ಯಾಮ್ಸಂಗಲ್ಲಾಗಿರ್ಬೋದು ಇಲ್ಲ ಐಫೋನಲ್ಲಾಗಿರ್ಬೋದು, ಸೊ ನಿಮ್ಮ ಒಂದು ಫೋನಲ್ಲಿ ಏನಾದರೂ ಟಚ್ ಹೊಡೆದೋಗಿದೆ ಅಂದರೆ ಕಂಪ್ಲೀಟ್ ಟಚ್ಚು ಮತ್ತು ಡಿಸ್ಪ್ಲೇ ಎರಡನ್ನೂ ಕೂಡ ರಿಪ್ಲೇಸ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಒಂದನ್ನು ರಿಪ್ಲೇಸ್ ಮಾಡಲ್ಲ, ಎರಡನ್ನೂ ರಿಪ್ಲೇಸ್ ಮಾಡಲೇಬೇಕು ಅಂತ ಹೇಳ್ತಾರೆ. ಇದೊಂದು ನನಗೆ ಬೇಜಾರಾಯಿತು. ಸೊ ನಾನು ಕೂಡ ಆಲ್ಮೋಸ್ಟ್ ಒಂದಿನ ಅರ್ಧ ದಿನ ನಾನು ಒಂದು ದಿನದಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಮಧ್ಯಾಹ್ನ 12:30ಗೆ ಹೋಗಿ ಸುಮಾರು ನಾನು 3:30-4 ಗಂಟೆಗೆ ಮನೆಗೆ ಬಂದಿದ್ದೀನಿ ಫೋನ್ ರಿಪೇರಿ ಕೊಡೋ ಸಮಯದಲ್ಲಿ. ಸೊ ಅವಾಗ ಆಲ್ಮೋಸ್ಟ್ ಬಂದು ಕಸ್ಟಮರ್ಗೆಲ್ಲ ಒಂದು ಸ್ಪೀಕರ್ ಹೋಗಿದೆ, ವಾಲ್ಯೂಮ್ ಬಟನ್ ಸಾಕೆಟ್ ಹೋಗಿದೆ, ಇಲ್ಲ ಏನೋ ಒಂದು ಇಶ್ಯೂ ಆಗಿದೆ ಅಂದರೆ ಮದರ್ ಬೋರ್ಡ್ ಹೋಗಿದೆ. ಸೊ ಮದರ್ ಬೋರ್ಡ್ ರಿಪ್ಲೇಸ್ ಮಾಡಿಸಿ ಅಂತ ಹೇಳೋರು. ಸೊ ಏನೇ ಇದ್ದರೂ ಬರೀ ಮದರ್ ಬೋರ್ಡ್ ರಿಪ್ಲೇಸ್ ಮಾಡಿಸಿ ಅನ್ನೋರು. ಇಲ್ಲ ಡಿಸ್ಪ್ಲೇ ಹೋಗಿತ್ತು ಅಂದರೆ ಸೊ ಡಿಸ್ಪ್ಲೇ ಚೇಂಜ್ ಮಾಡಿಸ್ಬೇಕು, ಇಷ್ಟಾಗುತ್ತೆ ಅಂತ ಹೇಳೋರು. ಸೊ ಅದರ್ವೈಸ್ ಏನು ಅಂದರೆ ಏನೂ ಹೇಳ್ತಿರ್ಲಿಲ್ಲ. ಏನಾಗಿದೆ ಏನು ಎತ್ತ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ನೇ ಕೊಡ್ತಿರ್ಲಿಲ್ಲ. ಸೊ ಹಿಂಗಾಗಿ ನನಗೆ ಇದೊಂದು ಸ್ವಲ್ಪ ಬೇಜಾರಾಯಿತು. ಸೊ ಐಫೋನಲ್ಲೂ ಕೂಡ ಇದೇ ರೀತಿ ತೊಂದರೆ ಇದೆ. ಸೊ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಕಂಪ್ಲೀಟ್ ಸೆಟ್ನೇ ತೆಗೆದುಬಿಡ್ತಾರೆ. ಸೊ ಯೋಚನೆ ಮಾಡಿ ತಗೊಳ್ಳಿ ಅಂತ ಹೇಳ್ತೀನಿ. ನೀವೊಂದು ಟ್ರಸ್ಟೆಡ್ ಬ್ರ್ಯಾಂಡ್ ತೊಗೊತಿದ್ದೀರಾ ಅಂದರೆ ಸೊ ಅದಕ್ಕೆ ದುಡ್ಡು ಕೂಡ ನೀವು ಹಂಗೆ ಇಟ್ಕೊಬೇಕಾಗುತ್ತೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ಆಯಿತಾ. ಸೊ ಇದಿಷ್ಟು ಈ ಒಂದು ಫೋನ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ನಿಮಗೂ ಏನಾದರೂ ಈ ರೀತಿ ತೊಂದರೆ ಆಯಿತು, ವ್ಯಾರಂಟಿ ಮುಗಿದ ಮೇಲೆ ಏನಾದ್ರು ಈ ರೀತಿ ತೊಂದರೆ ಆಯಿತು ಅಂದರೆ ಸೊ ನೀವು ನಿಮ್ಮ ಒಂದು ಮೊಬೈಲ್ ಕಂಪನಿ ಟೀಮ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ 100% ಫ್ರೀಯಾಗಿ ರಿಪೇರಿ ಮಾಡಿಸ್ಕೊಡ್ತಾರೆ ಅಂತಲೂ ಹೇಳೋದಕ್ಕಾಗಲ್ಲ, 100% ಡಿಸ್ಕೌಂಟ್ ಕೊಡ್ತಾರೆ ಅಂತಲೂ ಹೇಳೋದಕ್ಕಾಗಲ್ಲ. ಓಕೆ, ಸೊ ಹೆಂಗಿರುತ್ತೆ ಅಂದರೆ ನಿಮ್ಮ ಫೋನಲ್ಲಿ ಯಾವುದೇ ರೀತಿ ಫಿಸಿಕಲ್ ಡ್ಯಾಮೇಜ್ ಆಗಿರಬಾರ್ದು, ಹಾಗೆ ವಾಟರ್ ಡ್ಯಾಮೇಜ್ ಕೂಡ ಆಗಿರಬಾರ್ದು. ಸೊ ನನ್ನ ಕೇಸಲ್ಲಿ ನಾನು ಯಾವುದೇ ರೀತಿ ಒಂದು ಫಿಸಿಕಲ್ ಡ್ಯಾಮೇಜ್, ಒಂದು ಸ್ಕ್ರ್ಯಾಚ್ ಆಗಿರ್ಬೋದು, ಡೆಂಟ್ ಆಗಿರ್ಬೋದು, ಈ ರೀತಿ ಏನೂ ಮಾಡಿರಲಿಲ್ಲ. ಪ್ಲಸ್ ನಾನು ವಾಟರ್ ಡ್ಯಾಮೇಜ್ ಕೂಡ ಮಾಡಿರಲಿಲ್ಲ, ಮತ್ತು ನಾನು ಥರ್ಡ್ ಪಾರ್ಟಿ ಚಾರ್ಜಸ್ಗಳನ್ನು ಕೂಡ ಯೂಸ್ ಮಾಡಿರಲಿಲ್ಲ. ಸೊ ಹಂಗಾಗಿ ನನಗೆ ಇಷ್ಟು ಡಿಸ್ಕೌಂಟ್ ಅನ್ನೋದು ಸಿಕ್ತು, 85% ಅನ್ನೋದು ಡಿಸ್ಕೌಂಟ್ ಸಿಕ್ತು. ಸೊ ನಿಮಗೆ ಇಷ್ಟೇ ಡಿಸ್ಕೌಂಟ್ ಸಿಗುತ್ತೆ, ಇಲ್ಲ ಫ್ರೀಯಾಗಿ ರಿಪೇರಿ ಮಾಡಿಸ್ಕೊಡ್ತಾರೆ ಅಂತ ಹೇಳೋದಿಲ್ಲ. ಬಟ್ ನೀವೊಂದು ಪ್ರಯತ್ನ ಅನ್ನೋದನ್ನ ಮಾಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ನಿಮ್ಮ ಫೋನಲ್ಲಿ 1.5 ವರ್ಷದ ಒಳಗೆ ನೀವು ಫೋನ್ ತಗೊಂಡು ಆಗಿತ್ತು ಅಂದರೆ ಸೊ ಒಂದು ಲೆವೆಲಿಗೆ ನಿಮಗೆ ಡಿಸ್ಕೌಂಟು ಅಥವಾ ಫ್ರೀ ರಿಪೇರಿ, ಫ್ರೀ ಸರ್ವಿಸ್ ಅನ್ನೋದು ಸಿಗಬಹುದು ಅಂತ ಹೇಳ್ತೀನಿ. ಒಂದು ಲೆವೆಲಿಗೆ 100% ಹೇಳಲ್ಲ, ಒಂದು ಲೆವೆಲಿಗೆ ಸಿಗುತ್ತೆ. ಅದೇ 1.5 ವರ್ಷ ಮೇಲಾಗಿದೆ ನಿಮ್ಮ ಫೋನ್, ಆಮೇಲೆ ತೊಂದರೆ ಸ್ಟಾರ್ಟ್ ಆಗಿದೆ ಅಂದರೆ ಸೊ ನಾನು ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಒಟ್ಟಿಗೆ ಒಂದು ಪ್ರಯತ್ನ ಅನ್ನೋದನ್ನು ಮಾಡಿ ಅಂತ ಹೇಳ್ತೀನಿ. ಏನಪ್ಪ ಪ್ರಯತ್ನ ಅಂದರೆ ಸೊ ನೀವು ಯಾವ ಕಂಪನಿದು ಫೋನ್ ತೊಗೊಂಡಿದ್ದೀರಾ ಆ ಕಂಪನಿಗೆ ನೀವು ಒಂದು ಟ್ವೀಟ್ನ ಮಾಡಬೇಕಾಗುತ್ತೆ. ಸೊ ಟ್ವಿಟ್ಟರ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋ ತೊಗೊಂಬರ್ತೀನಿ. ಸೊ ಟ್ವಿಟ್ಟರ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಟ್ವಿಟ್ಟರಲ್ಲಿ ಯಾವ ರೀತಿ ಟ್ವೀಟ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಒಂದು ಸಪ್ರೇಟಾಗಿ ವಿಡಿಯೋ ತೊಗೊಂಬರ್ತೀನಿ. ಸೊ ನೀವು ಆ ಟ್ವೀಟ್ ಮಾಡೋ ಸಮಯದಲ್ಲಿ ನಿಮ್ಮ ಫೋನಲ್ಲಿ ಏನು ತೊಂದರೆ ಆಗಿದೆ ಸೊ ಅದನ್ನು ಫಸ್ಟು ಫೈಂಡ್ ಮಾಡ್ಕೊಳ್ಳಿ. ಸೊ ಏನು ತೊಂದರೆ ಆಗಿದೆ ಅದರದ್ದೊಂದು ವಿಡಿಯೋ ಕೂಡ ಮಾಡಿ. ಅದೇ ರೀತಿ ನಿಮ್ಮ ಫೋನ್ದು ಪರ್ಚೇಸ್ ಮಾಡ್ಬೇಕಾದ್ರೆ ಏನು ಬಿಲ್ ಇರುತ್ತೆ ಸೊ ಆ ಬಿಲ್ದು ಕೂಡ ಒಂದು ಫೋಟೋ ತೆಗೆದಿಟ್ಕೊಳ್ಳಿ. ಇವಾಗ ನಾನು ಬಂದು ಈ ಫೋನ್ನ ಫ್ಲಿಪ್ಕಾರ್ಟ್ನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಫ್ಲಿಪ್ಕಾರ್ಟ್ನಲ್ಲಿ
ನಾನು ಏನು ಪರ್ಚೇಸ್ ಮಾಡಿದ್ದೆ ಅದರದ್ದೊಂದು ಸ್ಕ್ರೀನ್‌ಶಾಟ್ ಕೂಡ ಅಪ್ಲೋಡ್ ಮಾಡಿದೆ. ಪ್ಲಸ್ ಇದು ಏನು ಆಟೋ ರೀಸ್ಟಾರ್ಟ್ ಆಗ್ತಾಯಿತ್ತು. ಸೊ ಅದರದ್ದು ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಟ್ವಿಟ್ಟರಲ್ಲಿ. ಸೊ ಈ ರೀತಿ ನೀವು ಕೂಡ ಅಪ್ಲೋಡ್ ಮಾಡಿ ಮತ್ತು ಅಪ್ಲೋಡ್ ಮಾಡಿದ ನಂತರ ನೀವು ಏನು ತೊಂದರೆ ಆಗಿದೆ ಅದರದ್ದು ಕೂಡ ಮೆನ್ಷನ್ ಮಾಡಿ. ಸೊ ಮೆನ್ಷನ್ ಮಾಡಿದ ನಂತರ ನೆಕ್ಸ್ಟು ನೀವು ಹಾಕ್ಬಿಟ್ಟು ನೀವು ಟ್ಯಾಗ್ ಮಾಡಬೇಕಾಗುತ್ತೆ. ಇವಾಗ ನನ್ನ ಸ್ಯಾಮ್ಸಂಗ್ ಫೋನ್ ಈ ರೀತಿ ಆಗಿದೆ ಅಲ್ವಾ? ಸೊ ಸ್ಯಾಮ್ಸಂಗ್ ಇಂಡಿಯಾ @ಸ್ಯಾಮ್ಸಂಗ್ ಇಂಡಿಯಾ @ಸ್ಯಾಮ್ಸಂಗ್ ಮೊಬೈಲ್ ಈ ರೀತಿ ನೀವು ಹಾಕ್ಬಿಟ್ಟು ನೀವು ಅವರನ್ನ ಟ್ಯಾಗ್ ಮಾಡಬೇಕಾಗುತ್ತೆ. ಸೊ ಟ್ಯಾಗ್ ಮಾಡಿದಾಗ ಅವರಿಗೆ ನಿಮ್ಮ ಒಂದು ಟ್ವೀಟು ತಲುಪುತ್ತೆ. ಓಕೆ. ಸೊ ಈ ರೀತಿ ನೀವು ಟ್ವೀಟ್ ಮಾಡಿ ನಿಮ್ಮ ಒಂದು ಪ್ರಾಬ್ಲಮ್‌ನ ಒಂದು ಲೆವೆಲಿಗೆ ಸಾಲ್ವ್ ಮಾಡ್ಕೊಬೋದು. ಇನ್ನು ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರಾ ಅಂದರೆ ಇನ್ನೂ ನಾನು ಇನ್ನೂ ಚಾನ್ಸಸ್ ಕೊಡ್ತೀನಿ. ಒಂದು 50% ಅಂತೂ ನಿಮ್ಮ ಫೋನ್ ತೊಂದರೆ ಏನಾದರೂ ಆಗಿತ್ತು ಅಂದರೆ ಒಂದು 50% ಸಾಲ್ವ್ ಆಗೋ ಸಾಧ್ಯತೆಗಳು ಇದ್ದೇ ಇರುತ್ತೆ. ಅದೇ ನೀವು ಕಂಟೆಂಟ್ ಕ್ರಿಯೇಟರ್ ಆಗಿಲ್ಲ, ನಾರ್ಮಲ್ ಪರ್ಸನ್ ಅಂದರೆ ಸ್ವಲ್ಪ ಡೌಟೇ ಅಂತ ಹೇಳ್ತೀನಿ. ಒಟ್ಟೊಂದು ಪ್ರಯತ್ನ ಅನ್ನೋದನ್ನು ಮಾಡಿ. ಸೊ ನೋಡೋಣ ಏನಾದರೂ ರೆಸ್ಪಾನ್ಸ್ ಅನ್ನೋದು ಬಂದರೆ ಓಕೆ. ಇಲ್ಲ ಅಂದರೆ ಏನೂ ಮಾಡೋಂಗಿಲ್ಲ. ನೀವು ದುಡ್ಡು ಕೊಟ್ಟೆ ರೆಡಿ ಮಾಡಿಸ್ಕೊಬೇಕಾಗುತ್ತೆ. ಸೊ ಇದಿಷ್ಟು ಈ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಟೆಕ್ ವೀಡಿಯೋಸ್ಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ ಅದೇ ರೀತಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು.